ಹರಿಯಾಣ ಮಹಾರಾಷ್ಟ್ರದ ಬಳಿಕ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಮ್ಯಾಜಿಕ್ ಮಾಡಿದೆ. ಸೋಲಿನ ಬಳಿಕ ಮುಖಾಮುಖಿಯಾಗಿದ್ದಾರೆ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ. ಕೇಜ್ರಿವಾಲ್ ನಿವಾಸಕ್ಕೆ ಸಿಸೋಡಿಯಾ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೋಲಿನ ಬಳಿಕ ಮುಖಾಮುಖಿಯಾಗಿರುವಂತಹದ್ದು ಕೇಜ್ರಿವಾಲ್ ಮತ್ತು ಸಿಸೋಡಿಯಾ. ಇಬ್ಬರೂ ಕೂಡ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರುಗಳು. ಇಬ್ಬರೂ ಕೂಡ ಈ ಅಬಕಾರಿ ನೀತಿ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದವರು. ಇಬ್ಬರೂ ಕೂಡ ಜಾಮೀನನ್ನು ಪಡೆದುಕೊಂಡು ಈ ಬಾರಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು. ಇಬ್ಬರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಸೋತಿದ್ದಾರೆ. ಸಹಜವಾಗಿಯೇ ಇಬ್ಬರೂ ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಸೋಲಿನ ಬಗ್ಗೆ ಪರಾಮರ್ಶೆ ಆಗಿದೆ. ಮುಂದೆ ಪಕ್ಷವನ್ನು ಕಟ್ಟೋದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇರುವಂತಹ ವಿಚಾರ. ಭಾರಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ನಿನ್ನೆಯವರೆಗೂ ಕೂಡ ಕುದುರೆ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾ ಇದ್ರು. ಆಮ್ನ ಆದಿಲ್ ಅಹಮದ್ ಖಾನ್ ಸೋಲಿನತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಗಲಭೆ ಪೀಡಿತ ಮುಸ್ತಾಫಾಬಾದ್ನಲ್ಲಿ ಬಿಜೆಪಿಯ ಕಮಲ ಅರಳಲಿದೆ. ಕಮಾಲ್ ಮಾಡ್ತಾ ಇದ್ದಾರೆ. ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ ಅದು. ಅಲ್ಲಿಯೇ ಆಪ್ ಸೋಲನ್ನು ಅನುಭವಿಸೋದಕ್ಕೆ ಸನ್ನಿಹಿತದಲ್ಲಿದೆ. ಬಿಜೆಪಿ ಗೆಲುವಿಗೆ ಹತ್ತಿರದಲ್ಲಿದೆ. ಆಪ್ನ ಆದಿಲ್ ಅಹಮದ್ ಸೋಲಿನತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಗಲಭೆ ಪೀಡಿತ ಮುಸ್ತಫಾಬಾದ್ನಲ್ಲಿ ಬಿಜೆಪಿ ಕಮಾಲ್ ಮಾಡ್ತಾ ಇದೆ. ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ ಇದು ಮುಸ್ತಫಾಬಾದ್. ಇಲ್ಲಿಯೂ ಕೂಡ ಬಿಜೆಪಿ ಗೆಲುವಿಗೆ ಹತ್ತಿರದಲ್ಲಿದೆ. ಅಧಿಕೃತವಾಗಿ ಘೋಷಣೆ ಆದ ನಂತರದಲ್ಲಿ ಯಾರ ಗೆಲುವು ಸೋಲು ಅನ್ನೋದು ಸ್ಪಷ್ಟವಾಗಿ ಆಗುತ್ತೆ. ಆದರೆ ಸದ್ಯದ ಲೆಕ್ಕಾಚಾರದ ಪ್ರಕಾರವಾಗಿ ಮುಸ್ತಫಾಬಾದ್ನಲ್ಲಿ ಬಿಜೆಪಿಗೆ ಗೆಲುವು ನಿಶ್ಚಿತ ಎಂಬ ಲೆಕ್ಕಾಚಾರಗಳು ಕಾಣಸಿಗ್ತಾ ಇದೆ. ಮತ ಎಣಿಕೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಆಪ್ನ ಪರಕೆಯನ್ನ ತೆಗೆದುಕೊಂಡು ಜನ ಅವರನ್ನೇ ಗುರುಸಿದ ಹಾಗೆ ಕಾಣಿಸ್ತಾ ಇದೆ. ಆಪ್ಗೆ ಕೂಡ ಇದು ಒಂದು ರೀತಿಯ ಶಾಕ್. ಅವರು ಯಾವ ರೀತಿಯ ಸಮೀಕ್ಷೆಗಳು ಬಂದರೂ ಕೂಡ ಪಕ್ಕಕ್ಕೆ ತಳ್ಳಿ ನಮ್ಮದೇ ಒಂದು ಸಮೀಕ್ಷೆ ಇದೆ, ಇಷ್ಟು ನಂಬರ್ ಬರುತ್ತೆ ಅಂತ ಫಿಕ್ಸ್ ಆಗಿದ್ರು. ಆದರೆ ಅದು ಉಲ್ಟಾ ಆಗಿದೆ. ಬಿಜೆಪಿ 48 ಕ್ಷೇತ್ರಗಳನ್ನು ಬಾಚಿಕೊಂಡಿದೆ. ಆಪ್ ಕೇವಲ 22 ಕ್ಷೇತ್ರಗಳನ್ನಷ್ಟೇ ಉಳಿಸ್ಕೊಳ್ಳಿಕ್ಕೆ ಶಕ್ತವಾಗಿರೋದನ್ನು ಗಮನಿಸಬಹುದು. ಸ್ಪೆಷಲಿ ಅರವಿಂದ್ ಕೇಜ್ರಿವಾಲ್ರೇ ಇಲ್ಲಿ ಸೋಲನ್ನು ಕಂಡಿದ್ದಾರೆ. ಅಂದು ಭ್ರಷ್ಟಾಚಾರ ವಿರೋಧಿ ಹೋರಾಟವನ್ನು ನಡೆಸಿದ್ರು. ಆದರೆ ಇವತ್ತು ಭ್ರಷ್ಟಾಚಾರ ಆರೋಪವೇ ಆಪ್ಗೆ ಮುಳುವಾಯ್ತಾ? ಅವರದ್ದೇ ಪೊರಕೆಯಿಂದ ಆಪ್ ಗುಡಿಸಿ ಗುಡ್ಡೆ ಹಾಕಿದೆ ಬಿಜೆಪಿ. ಕೇಜ್ರಿವಾಲ್ ಸುತ್ತ ಗಿರಿಕಿ ಹೊಡೆದ ಆಪ್ಗೆ ಮೋದಿ ಟೀಮ್ನಿಂದ ಭ್ರಷ್ಟಾಚಾರದ ಕೌಂಟರ್ ಅನ್ನ ಕೊಡ್ತಾ ಹೋದ್ರು. ಸಾಲು ಸಾಲು ಸಚಿವರಿಗೆ ಜೈಲು ವಾಸವನ್ನ ಅನುಭವಿಸುವಂತೆ ಮಾಡಿದ್ರು. ಮಕಾಡೆ ಮಲಗಿದೆ ಈಗ ಆಪ್. ಸ್ಪೆಷಲಿ ಆಪ್ನ ಘಟಾನುಘಟಿ ನಾಯಕರು. ಕಾರಣ ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡಿ ಬಂದಂತಹ ಸಂದರ್ಭದಲ್ಲಿ 2 ಟರ್ಮ್ ಅಧಿಕಾರವನ್ನ ಕೊಟ್ಟರು. ಇವರೇನೋ ಕಮಾಲ್ ಮಾಡಬಹುದು, ಏನೋ ಭಾರಿ ಬದಲಾವಣೆಯನ್ನ ದೆಹಲಿಯಲ್ಲಿ ತರಬಹುದು ಅನ್ನುವಂತಹ ಆಸೆಯನ್ನ ಹೊತ್ಕೊಂಡಿದ್ದಂತಹ ದೆಹಲಿ ಜನತೆಗೆ ನಿರಾಸೆಯಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡ್ಕೊಂಡು ಬಂದ್ರು, ಸ್ವತಃ ಅವರಲ್ಲೇ ಪ್ರಮುಖ ನಾಯಕರು ಭ್ರಷ್ಟಾಚಾರದ ಆರೋಪದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಬರ್ಬೇಕಾಯ್ತು. ಇದೆಲ್ಲವೂ ಕೂಡ ಕಲೆಕ್ಟಿವ್ ಆಗಿ ಬಿಜೆಪಿ ಆಪ್ನ ಸೈಡ್ಗಟ್ಟಿ ಬಿಜೆಪಿಯನ್ನ ಅಲ್ಲಿ ಒಪ್ಪಿದ್ದಾರಾ ಜನ? ಈ ರೀತಿಯ ಬದಲಾವಣೆಗೆ ಏನ್ ಕಾರಣ ಇರಬಹುದು? ದಿವ್ಯಾ, ಖಂಡಿತವಾಗಿ ಕೂಡ 2014 ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸೀಟನ್ನು ಆಪ್ ಗೆಲ್ಲೋದಿಲ್ಲ. ಆದರೆ 2015 ಮತ್ತು 2020 ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸುತ್ತೆ. ಅಂದರೆ ಸೆಂಟ್ರಲ್ಗೆ ಬಿಜೆಪಿ, ಲೋಕಲ್ಗೆ ಆಪ್ ಅನ್ನೋ ರೀತಿಯಲ್ಲಿ ಡೆಲ್ಲಿ ಜನ ಒಂದು ರೀತಿಯಲ್ಲಿ ಅದನ್ನು ಎತ್ತಿಡ್ಕೊ ಬಂದಿದ್ರು. ಆದರೆ ಪ್ರಮುಖವಾಗಿ ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನು ಎತ್ಕೊಂಡು ಒಂದು ಉದಯವಾದಂಥ ಪಕ್ಷ ಎಎಪಿ. ಅದೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಾಕೊಂಡಿರ್ತಕ್ಕಂಥದ್ದನ್ನ ಡೆಲ್ಲಿ ಜನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ಅನ್ನೋ ಸಂದೇಶ ಇರಬೇಕು. ಯಾಕೆಂದರೆ ಮನೀಶ್ ಸಿಸೋಡಿಯಾದಿಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ ತನಕವೂ ಕೂಡ ಅಬಕಾರಿ ಸುಳಿಯಲ್ಲಿ ಸಿಲುಕಿದ್ರು. ಹಾಗಾಗಿ ಆ ಒಂದು ಎಣ್ಣೆ ನಶೆಯನ್ನು ಈ ಒಂದು ಡೆಲ್ಲಿ ಜನರು ಇಳಿಸ್ಬಿಟ್ರ ಆ ಒಂದು ಎಎಪಿಗೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಮೋದಿ ಟೀಮ್ ಕೂಡ ಎಲ್ಲೋ ಒಂದು ಕಡೆ ಒಂದು ಸಬ್ಜೆಕ್ಟನ್ನು ಹಿಡ್ಕೊಂಡು ಎಎಪಿಯನ್ನು ಮುಣಿಸೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಕೇಜ್ರಿವಾಲ್ ಒಬ್ಬ ದೈತ್ಯ ನಾಯಕ ಅಂತ ಅವ್ರಿಗೂ ಕೂಡ ಗೊತ್ತಿತ್ತು. ಆ ಕಾರಣಕ್ಕೋಸ್ಕರವಾಗಿ ಕಲೆಕ್ಟಿವ್ ಆಗಿ ಒಂದು ರೀತಿಯಲ್ಲಿ ಮಲ್ಟಿ ಗೇಮನ್ನು ಒಂದು ರೀತಿಯಲ್ಲಿ ಆ ಕ್ಯಾಂಪೇನನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಎಲ್ಲೋ ಒಂದು ಕಡೆ ಸಫಲತೆಯನ್ನು ಕಂಡಿರ್ಬೋದು. ಯಾಕೆಂದರೆ ಕೇವಲ ಒಂದು ಈ ವಿಚಾರವನ್ನು ಇಟ್ಕೊಂಡು ಅಂದರೆ ಭ್ರಷ್ಟಾಚಾರ ಕ್ಯಾಂಪೇನನ್ನು ಮಾಡೋದ್ರ ಮೂಲಕವೇ ಎಎಪಿಯನ್ನು ಮಣಿಸ್ತೀವಿ ಅಂತಲೂ ಕೂಡ ಹೋಗಲಿಲ್ಲ. ಭ್ರಷ್ಟಾಚಾರ ಆ ಒಂದು ಕ್ಯಾಂಪೇನಿನ ಜೊತೆಗೆ ಬೇರೆ ಬೇರೆ ರೀತಿ ಕೂಡ ಡೆವಲಪ್ಮೆಂಟ್ ಆಗಿರ್ಬೋದು, ಜೊತೆಗೆ ಆ ಒಂದು ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನ ಆ ಒಂದು ಮಿಡ್ಲ್ ಕ್ಲಾಸ್ ಟಾರ್ಗೆಟ್ ಏನಿತ್ತು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಮೋದಿಯವರ ತಂತ್ರಗಾರಿಕೆ, ಜೊತೆಗೆ ಕುಂಭಮೇಳ ಮತ್ತು ಬೇರೆ ಬೇರೆ ರೀತಿಯ ಧರ್ಮಾಧಾರಿತ ವಿಚಾರಗಳನ್ನು ಕೂಡ ಒಂದು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡುವಂಥದ್ದಕ್ಕೆ ಕೂಡ ಬಿಜೆಪಿ ಹೋಯಿತು. ಆ ಕಾರಣಕ್ಕೋಸ್ಕರವಾಗಿ
ಎಲ್ಲ ರೀತಿಯಲ್ಲೂ ಕೂಡ ಅಂದೇ ಚತುರೋಪಾಯಗಳನ್ನೆಲ್ಲ ಕೂಡ ಒಂದು ರೀತಿಯಲ್ಲಿ ಎಣೆದು ಈ ಕೇಜ್ರಿವಾಲ್ ಅವರ ಕೋಟೆಗೆ ನುಗ್ಗಿರ್ತಕ್ಕಂಥದ್ದು ಈಗ ಡೆಲ್ಲಿ ಗದ್ದುಗೆನ ಹಿಡಿದಿದ್ದಾರೆ. ಒಟ್ಟಾರೆಯಾಗಿ ವಿಪರ್ಯಾಸ ಅಂದರೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಮೂಲಕ ಉದಯವಾದಂಥ ಪಕ್ಷ ಈಗ ಭ್ರಷ್ಟಾಚಾರದ ಆರೋಪನ ಹೊತ್ತುಕೊಂಡೆ ಒಂದು ರೀತಿಯಲ್ಲಿ ಪತನ ಆಗ್ಬಿಡ್ತಾ ಡೆಲ್ಲಿಲಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದನ್ನು ಪ್ರಜಾಪ್ರಭುತ್ವದ ಬ್ಯೂಟಿ ಅನ್ಬೇಕೋ ಅಥವಾ ಚದುರಂಗದಾಟದ ನಾನಾ ತಂತ್ರಗಳ ಮೂಲಕ ಮಣಿಸಿರ್ತಕ್ಕಂಥ ಆಟ ಅನ್ಬೇಕೋ, ಆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಗೆಲುವೇ ಅನ್ನೋದನ್ನ ಬಿಜೆಪಿ ಮತ್ತೊಮ್ಮೆ ಒಂದು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೆ. ಇದನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ವಿಸ್ತರಣೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ರೀತಿಯಲ್ಲಿ ಬೂಸ್ಟ್ ಸಿಗುತ್ತೆ ಕಾದು ನೋಡಬೇಕು. ದಿವ್ಯಾ, ರವೀಶ್, ರಾಜಕಾರಣದಲ್ಲಿ ಸಿಂಪತಿ ಕಾರ್ಡ್ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಬೇರೆ ಬೇರೆ ರಾಜ್ಯದ ರಾಜಕೀಯದಲ್ಲೂ ಕೂಡ ನಾವು ಗಮನಿಸಿದ್ದೇವೆ. ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿ ವಾಪಸ್ ಬಂದ ಮೇಲೆ ಆ ಸಿಂಪತಿ ಕಾರ್ಡು ದೆಹಲಿ ಚುನಾವಣೆಯಲ್ಲೂ ಕೂಡ ವರ್ಕ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಸೋಡಿಯಾ ಆಗಿರಬಹುದು, ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಇದ್ರು. ಬಟ್ ಇಡಿ ಬಗ್ಗೆ, ಸಿಬಿಐ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಅವರು ಆರೋಪವನ್ನ ಮಾಡ್ತಾ ಇದ್ರು. ಬಟ್ ದೆಹಲಿ ಚುನಾವಣೆಯಲ್ಲಿ ಯಾಕೆ ಸಿಂಪತಿ ಕಾರ್ಡ್ ವರ್ಕ್ ಆಗಲಿಲ್ಲ, ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ವಾ ಡೆಲ್ಲಿ ಜನತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದ್ರೆ ಅಣ್ಣಾ ಹಜಾರೆ ಅವರು ವಾಗ್ದಾಳಿ ಮಾಡಿರ್ತಕ್ಕಂಥದ್ದೇ ಈ ಒಂದು ಮದ್ಯದ ವಿಚಾರವಾಗಿ. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಮದ್ಯದತ್ತ ಜಾಸ್ತಿ ಗಮನವನ್ನು ಕೊಟ್ಟರು ಅಂತ, ಅಂದ್ರೆ ಎಣ್ಣೆ ವಿಚಾರವಾಗಿ ಜಾಸ್ತಿ ಗಮನವನ್ನು ಕೊಟ್ಬಿಟ್ರು ಅಂತಲೂ ಕೂಡ ಅವರು ಆರೋಪ ಮಾಡಿದ್ದಾರೆ. ಯಾಕೆಂದ್ರೆ ಈ ಅಬಕಾರಿ ಲಾಬಿ ಏನದೇನಿದೆ ಕೇವಲ ಡೆಲ್ಲಿಲಿ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಸರ್ಕಾರಗಳನ್ನು ಡಿಸ್ಟರ್ಬ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಉಂಟು. ಅಂದರೆ ಕರ್ನಾಟಕದಿಂದ ಹಿಡಿದು ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಅಬಕಾರಿ ಲಾಬಿ ಆಗಾಗ್ಗೆ ಸರ್ಕಾರಗಳನ್ನು ಮತ್ತು ಸರ್ಕಾರದ ಆಡಳಿತದಲ್ಲಿ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಮಾಡುವಂಥದ್ದಕ್ಕೂ ಕೂಡ ಹೋಗ್ತಾ ಇದೆ. ಆದರೆ ಡೆಲ್ಲಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಆ ಒಂದು ಹಗರಣ ಸೌಂಡ್ ಮಾಡಿದ್ದು ಮತ್ತು ಸಾಲಾಗಿ ಒಂದು ರೀತಿಯಲ್ಲಿ ಜೈಲಿಗೆ ಹೋಗಿದ್ದಂಥದ್ದು ಈ ಎಲ್ಲ ಕಾರಣಗಳಿಂದಾಗಿಯೇ ಎಲ್ಲೋ ಒಂದು ಕಡೆ AAP ಇಷ್ಟು ದೊಡ್ಡ ಮಟ್ಟದಲ್ಲಿ ಮುಗ್ಗರಿಸಿರೋದಕ್ಕೆ ಕಾರಣ ಅನ್ನೋದು ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಪ್ರೇಮ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ದೆಹಲಿ ಚುನಾವಣೆಯಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಅದಕ್ಕೆ ತೆರೆ ಬಿದ್ದಿದೆ. ಸಂಗಮವಿಹಾರ ಕ್ಷೇತ್ರದಲ್ಲಿ ಬಿಜೆಪಿಯ ಚಂದನ್ ಕುಮಾರ್ 344 ಮತಗಳಲ್ಲಿ ಗೆದ್ದು ಬೀಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಮ್ ಆದ್ಮಿಯ ದಿನೇಶ್ಗೆ ಅವರ ವಿರುದ್ಧ ಗೆದ್ದಿರುವಂತಹ ಗೆಲುವಿದು. ಈ ಎಲ್ಲ ಅಪ್ಡೇಟ್ಸ್ಗಳನ್ನು ಗಮನಿಸ್ತಾ ಇದ್ರೆ ಟ್ರಯಾಂಗಲ್ ಫೈಟ್ ಎಲ್ಲಿತ್ತೋ ಅಲ್ಲಿ ಬಹುತೇಕ ಬಿಜೆಪಿಗೆ ಹೊರ ಆಗಿದೆ. ಕಾಂಗ್ರೆಸ್ನ ಸ್ಪರ್ಧೆ ಆಮ್ ಆದ್ಮಿಗೆ ಹಿನ್ನಡೆ ಆಗಿರೋದು ಗೊತ್ತಾಗ್ತಾ ಇದೆ. ಆಮ್ ಆದ್ಮಿಯ ಹ್ಯಾಟ್ರಿಕ್ ಗೆಲುವನ್ನ ಕಾಂಗ್ರೆಸ್ ಸ್ಪರ್ಧೆ ಕಸಿದುಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.